ವೆಯ್ಟ್ ಯಾರಿದು ಅಂತ ನೋಡ್ತಿದ್ದೀರಾ? ನಾನು ಅವತ್ತು ಬ್ಯುಸಿ ಇದ್ದೆ ಅಂತ ನನ್ನ ಫ್ರೆಂಡ್ ವ್ಲಾಗ್ ಸ್ಟಾರ್ಟ್ ಮಾಡಿದ್ಲು ಗೈಸ್. ಆಮೇಲೆ ಕಂಟಿನ್ಯೂ ಮಾಡಿದೆ ನಾನು. ಹಲೋ, ನಾವಿವತ್ತು ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ಪ್ರಸಾದ ಮಾಡೋದಕ್ಕೆ ಉಷಾ ಮನೆಗೆ ಬಂದಿದ್ದೀವಿ. ನಮಗೆ ಮೈನ್ ಕಾಂಟ್ರಿಬ್ಯೂಷನ್ ಬಂದ್ಬಿಟ್ಟು ವಿಘ್ನೇಶ್, ರಕ್ಷಿತಾ, ಸುಮ್ಮನೆ ಅವಳು ಪುಳಿಯೋಗರೆ ಆಡಿಸ್ತಾ ಇದ್ದಾಳೆ ಅಷ್ಟೇ. ಮಿಕ್ಕಿದೆಲ್ಲ ವಿಘ್ನೇಶ ಮಾಡಿದ್ದು. ಹೆಲ್ಪ್ ಮಾಡ್ತಿದ್ದಾರೆ. ಮೇನ್ ಕಾಂಟ್ರಿಬ್ಯೂಷನ್ ಬಂದ್ಬಿಟ್ಟು ಉಷಾ, ಅವಳು ರೆಡಿ ಆಗ್ತಾ ಇದ್ದಾಳೆ ಗೈಸ್. ಅಲ್ಲಿ ಶೋ ಯು ನೋಡಿ, ಅವಳು ಫ್ಯಾಕ್ಟ್ ಹೇಳ್ತಿದ್ದಾಳೆ ಗೈಸ್. ನಾವು ವ್ಲಾಗ್ನ ಕಂಟಿನ್ಯೂ ಮಾಡೋಣ. ಒನ್ ಮೋರ್ ಮೆಂಬರ್ ತುಂಬಾ ಕಾಂಟ್ರಿಬ್ಯೂಷನ್ ಇರೋದು ನಾನೇ. ಅವಳು ಗಾಡಿಲೆಲ್ಲ ಎತ್ಕೊಂಡು ಏನೋ ಸಾಹಸ ಮಾಡ್ತಾ ಇದ್ದಾಳೆ. ಲೆಟ್ಸ್ ಸಿ. ಹೋಗ್ರು ಬೇಗ ತಗೊಂಬಂಡ್ರು. ಪ್ರಸಾದ ರೆಡಿ ಆಗಿದೆ ಗೈಸ್. ಅದನ್ನ ಕಾಲೇಜಿಗೆ ಕೊಟ್ಟು ಬರೋದಿಕ್ಕೆ ಹೋಗ್ತಾ ಇದಾರೆ. ಕಮ್ ಫಾಸ್ಟ್. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತೇನು ಬ್ಯಾಕ್ ಡ್ರಾಪ್ ಎಲ್ಲ ಲೈಕ್ ಬ್ಯಾಕ್ ಗ್ರೌಂಡ್ ಡಿಫ್ರೆಂಟ್ ಇದೆ ಅಂತ ಅನ್ಕೋತಿದ್ದೀರಾ? ಹೌದು. ಇವತ್ತು ನಾವು ನಮ್ಮ ಕಾಲೇಜಲ್ಲಿ ಗಣೇಶ ಚತುರ್ಥಿ ಸೆಲೆಬ್ರೇಟ್ ಮಾಡ್ತಿದ್ದೀವಿ. ಅಲ್ಲ, ಆಲ್ರೆಡಿ ಮುಗಿಸಿದ್ದೀವಿ. ಆಲ್ರೆಡಿ ಚಿಪ್ಸ್ ತೆಗ್ದಿದ್ದೀವಿ. ಬಟ್ ನಾನು ಇಂಟ್ರೋ ಕೊಡೋದು ಮರ್ತ್ಬಿಟ್ಟೆ. ಸೊ ಬನ್ನಿ ಒಳಗಡೆ ನಿಮಗೆ ದೇವ್ರು ಹೆಂಗಿದೆ ಅಂತ ತೋರಿಸ್ತೀನಿ. ಅದಕ್ಕೂ ಮುಂಚೆ ನಾವು ಆಚೆ ಡೆಕೋರೇಷನ್ ಎಲ್ಲ ತೋರಿಸ್ತೀವಿ. ಫಸ್ಟ್ ಇದನ್ನು ಝೂಮ್ ಮಾಡಿ. ಇದು ನಮ್ಮ ಜೂನಿಯರ್ಸ್ ಹಾಕಿದ್ದು ಗೈಸ್. ನನ್ನ ತೋರಿಸೋದು ನಮ್ಮ ಜೂನಿಯರ್ಸ್ ಹಾಕಿದ್ದು ಗೈಸ್. ಕಮಾನ್, ಇದೆಲ್ಲ ಒಂಚೂರು ಸಿಕ್ಕಿ ಇರೋದ್ರಲ್ಲೆಲ್ಲ ಮಾಡಿದ್ದೀವಿ. ಅಂದರ್ APJ ಅಬ್ದುಲ್ ಕಲಾಂ. ಹಿಂದಿಯಲ್ಲಿದೆ ಗೈಸ್, ಓದ್ಕೋಬೇಕಷ್ಟೇ. ಗಣಪತಿ ಪಪ್ಪ ಮೋರ್ಯ. ಗಣಪತಿ ಪಪ್ಪ ಮೋರ್ಯ ಅಂತ. ಸೊ ಬರುವಾಗ ಹಂಗೆ ನಾವು ದೀಪನೂ ಹಚ್ಚಿದ್ದೀವಿ. ಕಾರ್ನರ್ಸಲ್ಲಿ ದೀಪ ಕಾಣಿಸ್ತಾ. ಬನ್ನಿ ಫಸ್ಟ್ ಮ್ಯೂಸಿಕ್ ಆಫ್ ಮಾಡೋಣ ಗೈಸ್. ನಮ್ಮ ವಾಯ್ಸ್ ನಾವು ದೇವ್ರನ್ನ ತೋರಿಸ್ಬಿಡ್ತೀವಿ, ನೋಡ್ಕೊಬಿಡಿ. ನೋಡಿ, ಒಂದೊಂದೇ ಝೂಮ್ ಹಾಕ್ತೀನಿ. ಇವನ್ನೆಲ್ಲ ತಿನ್ಬಿಟ್ರು ಗೈಸ್ ನಮ್ಮ ಫ್ರೆಂಡ್ಸ್. ಇದರಲ್ಲಿ ನಾವು ನಮ್ಮ ಫ್ಯಾಕಲ್ಟಿಗೆ ಆ್ಯಂಡ್ ಬೇರೆ ಒಂದು ಮುತ್ತೈದರಿಗೆ ನಾವು ಅರ್ಶಿನ ಕುಂಕುಮ ಎಲ್ಲ ಕೊಟ್ವಿ. ಸೊ ಇದೊಂದು ವಾಟ್ ಇಸ್ ದಿಸ್ ಅರೇಂಜ್ಮೆಂಟ್ಸ್ ಹೇಗಿದೆ ಅಂತ ಕಮೆಂಟ್ ಮಾಡಿ. ನೋಡಿ, ನಮ್ಮ ಗೌರಿ ಸಣ್ಣದು ಅನ್ಕೋಬೇಡಿ, ಬಟ್ ಚಿಕ್ಕದಾಗಿದ್ರೇ ಚೆಂದ ಅಂತ. ಅವ್ರ ಮೇಕಪ್ ಕಿಟ್ಟು, ಪುಳಿಯೋಗರೆ ಆ್ಯಂಡ್ ಇದು ಪಂಚಾಮೃತ. ಇನ್ನೊಂದಿಲ್ಲಿ ಇದು ಕಡಲೆ. ನಮ್ಮ ದೇವ್ರು ನೋಡಿ, ಈ ಚೈನ್ ನೋಡಿ ಗೈಸ್ ಎಷ್ಟು ಕ್ಯೂಟ್ ಇದೆ ಗಣೇಶನ್ಗೆ ಅಂತ. ಇವಳು ಯಾರು ಇವ್ರು ಮಧ್ಯದಲ್ಲಿ ನೋಡಿ. ಇದು ಒಂದು ಸಿಂಪಲಾಗೆ ಸಣ್ಣದಾಗೆ ಡೆಕೋರ್ ಮಾಡಿದ್ದು. ನನ್ನ ದುಪ್ಪಟ್ಟು ಅಲ್ಲಿ ಹಿಂದೆ ಬ್ಯಾಕ್ ಡ್ರಾಪ್ ಆಗಿಬಿಟ್ಟಿದೆ ಗೈಸ್, ಏನು ಮಾಡೋಕ್ಕಾಗಲ್ಲ. ಆ್ಯಂಡ್ ಒಂಚೂರು LEDs ಹಾಕಿದ್ದೀವಿ, ಅದಕ್ಕೊಂಚೂರು ಹೈಲೈಟ್ ಅಂತ ಅನ್ನಿಸ್ತಿದೆ. ಸ್ಪೀಕರ್ಸು, ಆಗಲೇ ಭರತನಾಟ್ಯಂ, ಸಿಂಗಿಂಗ್, ಕಲ್ಚರಲ್ ಆ್ಯಕ್ಟಿವಿಟೀಸ್ ಎಲ್ಲ ಆಯಿತು ಇಲ್ಲೇ. ಆ್ಯಂಡ್ ಹಿಂಗೆ ಬಂದರೆ ನಮ್ಮ ಜೂನಿಯರ್ಸ್ ಕಷ್ಟಪಟ್ಟು ಇಷ್ಟಪಟ್ಟು ಬರೆದಿದ್ದಾರೆ. ತುಂಬ ಚೆನ್ನಾಗಿದೆ. ನಾನು ಇದು ಬರೆದಾಗ ನಾನು ಶಾಪಿಂಗ್ ಹೋಗಿದ್ದೆ ಗೈಸ್, ನಾನು ನೋಡಿಲ್ಲ ಅವ್ರೇನು ಯಾರು ಮಾಡಿದ್ರು ಏನು ಮಾಡಿದ್ರು ಅಂತ ನೋಡಲಿಲ್ಲ. ಆ್ಯಂಡ್ ಇದು ನಮ್ಮ ಕ್ಲಾಸ್ ಕಿಶೋರ್ ಅಂತೆ ಮಾಡಿದ್ದು. ಹುಡುಗ ಆರ್ಟಿಸ್ಟ್ ಥರ ಕಲರ್ ಹಾಕಿದ್ರೆ ಚೆನ್ನಾಗಿರ್ತಿತ್ತು, ಬಟ್ ಅರ್ಜೆನ್ಸಿಯಲ್ಲಿ ಚೆನ್ನಾಗಿ ಮಾಡಿದ್ದಾನೆ. ನಮ್ಮ ಡೆಕೋರೇಷನ್ ಎಲ್ಲ ನೋಡಿದ್ದೀರಾ. ಸದ್ಯಕ್ಕೆ ನಮ್ಮ ಹುಡುಗಿ ಹೇಳ್ತಾಳೆ ಇವತ್ತಿನ ಹಬ್ಬ ಹೇಗಾಯಿತು, ಇಲ್ಲಿ ನಾವು ಹೇಗೆ ಸೆಲೆಬ್ರೇಟ್ ಮಾಡಿದ್ವಿ ಅಂತ. ಫುಲ್ ನಾಯ್ಸಲ್ಲಿ ಡಿಸ್ಟರ್ಬ್ ಮಾಡ್ತಿದ್ದಾರೆ ಗೈಸ್ ಇವರು. ಹೆಲೋ, ಅಯ್ಯೋ ಬಿದ್ದುಬಿಟ್ಟೆ. ಈ ಕಡೆ ಬಾ, ಅಲ್ಲಿ ಚೆನ್ನಾಗಿಲ್ಲ. ನಿಂತಿರು. ಹೆಲೋ, ನಾನು ಕೆಳಗೆ ಕೂತಿದ್ದೀನಿ, ಮೇಡಮ್ ಮೇಲೆ ಕೂತವ್ರೆ. ಅದು ನಿನ್ನ ಇಷ್ಟ ಅಕ್ಕ. ನನ್ನ ಕೈ ನೋವಾಗುತ್ತೆ ಆ್ಯಕ್ಚುಲಿ. ಇರಿ ಸಾಕಿರು. ಹಾಂ, ಇವಾಗ ಹೇಗಿತ್ತು ಇವತ್ತು ನಮ್ಮ ಒಂದು ಆರ್ಗನೈಸಿಂಗ್ ಹಬ್ಬ? ಚೆನ್ನಾಗಿತ್ತಾ? ಏನು ಮಾಡಿಲ್ಲ ಗೈಸ್, ಲಾಸ್ಟಲ್ಲಿ ಬಂದು ಸೌಟ್ ತಿರುಗಿಸಿದ್ದಲ್ಲ ಅಷ್ಟೇ. ಪುಳಿಯೋಗರೆ ಮಾಡೋದ್ರಲ್ಲಿ ಹೆಲ್ಪ್ ಮಾಡಿದ್ದಾರೆ. ಮೇ ಬಿ ಅದು ಮಾಡಿರಲ್ಲ, ಅಷ್ಟೊತ್ತು ವಿಘ್ನೇಶ್ ಮಾಡಿರ್ತಾನೆ ಅಲ್ವಾ? ಏನು ಮಾಡಿಲ್ಲ ಗೈಸ್, ಸುಮ್ಮನೆ ಬಂದವಳು ಅಷ್ಟೇ. ಓವರಾಗಿ ರೆಡಿಯಾಗಿ ಬಂದವಳೆ ಡವ್ವು. ಸರಿ, ಇಲ್ಲಿನ ಪೂಜೆ ಹೇಗೆ ಅನ್ನಿಸ್ತು? ಚೆನ್ನಾಗಿತ್ತು. ಒಂದೇ ವರ್ಡ್, ಚೆನ್ನಾಗಿತ್ತು ಅಷ್ಟೇ. ವೇಸ್ಟ್. ಉಷನ್ ಕೇಳೋಣ ಬನ್ನಿ. ಉಷಾ
ಈಗ ಹೋಗೋಣ ಉಷಾ ಹತ್ರ ಹೋಗ್ತಿದ್ದೀವಿ. ಎಲ್ಲಿ Hi guys. ಹಲೋ ಗಾಯ್ಸ್ ಅಂತೆ Hello guys. ಗ್ಯಾಸ್ ಅಂದಂಗಿದೆ. ಅಲ್ಲಿ LED ಸ್ವಲ್ಪ ಡಿವೇಟ್ ಆಗ್ತಿದೆ. ಇಲ್ವಾ ಈ ಕಡೆ ಪೂಜೆ ಹೇಗೆ ಅನ್ನಿಸ್ತು ಇವತ್ತು ನಾವು ನಮ್ಮ ಡಿಪಾರ್ಟ್ಮೆಂಟಲ್ಲಿ ಮಾಡಿದ್ದು? ಹೊಸದಲ್ಲಿ ನಂಗೆ ಹೂ ಕಟ್ಟಿದ್ದಾರೆ ನೋಡಿ. ಹೊಸದಲ್ಲಂತೆ ಕಂಕಣ ಅದು ಚೆನ್ನಾಗಿದೆ, ಬಟ್ ನಂಗೆ ಇಷ್ಟ ಆಯ್ತು. ಮತ್ತೆ ಪುಳಿಯೋಗರೆ ಚೆನ್ನಾಗಿತ್ತು ಅಂತ ಎಲ್ಲರೂ ಅಂದ್ರು. ಅದೇ ಅವ್ರ ಮನೆಯಲ್ಲೇ ಮಾಡಿದ್ದು ಅಂತ. ಅದು ಬಿಡಿ, ಅದು ಟೇಸ್ಟ್ ಚೆನ್ನಾಗಿತ್ತು, ಚೆನ್ನಾಗಿ ತಿಂದೆ. ಇನ್ನೇನು ಮಾಡಿದೆ, ಮತ್ತೆ ಆಶೀರ್ವಾದ ತಗೊಂಡ್ರಿ. ಆಶೀರ್ವಾದ ಅಲ್ಲ, ಇಲ್ಲಿರೋ ಸ್ವೀಟ್ಸ್ ಎಲ್ಲ ಒಳ್ಳೆ ತಿಂದಿರೋದು. ಇಲ್ಲ ಗಾಯ್ಸ್, ಇಲ್ಲ, ನಾನು ತಿಂದಿದ್ದು ಎರಡು ಅಷ್ಟೇ. ಬರೀ ನನ್ನ ಮೇಲೆ ದೂರ ಆಗ್ತಾವ್ರೆ. ಪ್ಲೀಸ್ ಡೋಂಟ್ ಬಿಲೀವ್. ಓಕೆ ಗಾಯ್ಸ್, ಮುಂದಿನ ಕ್ಲಿಪ್ಸ್ ಎಲ್ಲ ಆ್ಯಡ್ ಮಾಡ್ತೀನಿ. ಚಿಕ್ಕ ವ್ಲಾಗ್ ಆಗಿರುತ್ತೆ, ಮಿನಿ ವ್ಲಾಗ್ ಅಲ್ಲ, ಒಂದಿರುತ್ತೆ, ಒಂದು ಸ್ವಲ್ಪ ನೋಡ್ಕೊಬಿಡಿ. ನಾವು ದೇವ್ರನ್ನ ಕೂರಿಸಿದ್ದು ಹಬ್ಬಕ್ಕಿಂತ 1 ಡೇ ಮುಂಚೆ. ಸೊ ಥರ್ಸ್ಡೇ 3 ಡೇಸ್ ಆಗುತ್ತಲ್ವ, ಲೈಕ್ ವಿಸರ್ಜನೆ ಮಾಡ್ಬೋದು ಅಂತ ಥರ್ಸ್ಡೇಗೆಲ್ಲ ಪ್ಲ್ಯಾನ್ ಮಾಡಿಕೊಂಡು ಅಲ್ಲೇ ಬಕೆಟಲ್ಲಿ ನೀರು ಹಾಕಿ ವಿಸರ್ಜನೆ ಮಾಡಿದ್ವಿ ಗಾಯ್ಸ್. ಇದು ನಮ್ಮ ಹಬ್ಬ. ಚೆನ್ನಾಗಾಯ್ತು. ಬಾಯ್.